ಸಂಜನಾ ಗಲ್ರಾನಿ ಅವರಿದ್ದಾರೆ. ಸಂಜನಾ ಗಲ್ರಾನಿ ಈ ಹಿಂದೆ ಕೂಡ ಅನೇಕ ವಿಚಾರಗಳು ಬಂದಾಗ ಭಾಳ ದಿಟ್ಟತನದಿಂದ ನೇರವಾಗಿ ಮಾತಾಡಿದ್ರು. ಅವರು ಏನು ತಪ್ಪು ಅನ್ನುವಂಥ ರೀತಿಯಲ್ಲಿ. ಬಹುಶಃ ಸಂಜನಾ ಗಲ್ರಾನಿ ಅವರು ಮಾತನಾಡಿದ ನಂತರ ಈ ಥರ ಮಾತಾಡ್ಬೋದೇನೋ ಅಂತ ತುಂಬ ಜನರಿಗೆ ಅನಿಸಿರ್ಬೋದು ಅಂತ ಅನಿಸುತ್ತೆ. ಮೇಡಮ್ ನಮಸ್ತೆ. ಸಂಜನಾ ಗಲ್ರಾನಿ ಅವರು, ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಗೊತ್ತು, ನಾವು ನಿಮ್ಮ ದೊಡ್ಡ ಅಭಿಮಾನಿ ಸರ್. ಮೇಡಮ್, ಈಗ ಸಿನಿಮಾ ರಂಗದ ಸಮಸ್ಯೆ, ಹೀರೋಯಿನ್ಗಳ ಸಮಸ್ಯೆ ಅಂತ ಹೇಳಿದಾಗ ಆ ಹೆಣ್ಣು ಮಗಳು ನಮ್ಮ ಸಮಾಜದ ಹೆಣ್ಣು ಮಗಳು, ಆಮೇಲೆ ಯಾಕೆ ಸಿನಿಮಾದಲ್ಲಿ ಬರೋದು ಅಲ್ವಾ? ಸೊ ಸಮಾಜದ ಪ್ರಾಬ್ಲಮ್ ಅಂತ ಹೇಳುವಾಗ ಕೇವಲ ಸಿನಿಮಾ ರಂಗದ ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಕೂಡ. ನಾನು ಕೇಳ್ತಿರೋದು ನಿಮ್ಮಲ್ಲಿ, ಇಂಥದ್ದೊಂದು ತನಿಖೆ ಆಗಬೇಕಾಗಿದೆಯಾ? ಒಂದು ಸ್ವಚ್ಛತೆ ಬೇಕಾಗಿದೆಯಾ? ಹುಡುಗ ಹುಡುಗಿ ಎಲ್ಲ ಸೇರಿ ತನಿಖೆಯಿಂದ ಹೆಚ್ಚಾಗಿ ಒಂದು ನೋಡಿ, ಹೊಸ ಆರ್ಟಿಸ್ಟ್ ಯಾವಾಗ ಇಂಡಸ್ಟ್ರಿಗೆ ಬರ್ತಾರೋ, ನಾನೇ ನನ್ನ ಉದಾಹರಣೆನೇ ಹೇಳ್ತೀನಿ. ನನ್ನ ಜೊತೆನೆ ನಾನು ಒಂದು ಗ್ಲಾಮರಸ್ ಆದ ಸಿನಿಮಾ ಸೈನ್ ಮಾಡಿದ್ದೆ. ಆ ಪರ್ಟಿಕ್ಯುಲರ್ ಸಿನಿಮಾದ ಹೆಸರುಗಳನ್ನ ನಾನು ಎತ್ಕೊಳಕ್ ಇಷ್ಟಪಡಲ್ಲ. ಬಟ್ ಆ ಒಂದು ಸಿನಿಮಾ ನಾನು ಸೈನ್ ಮಾಡಿದಾಗ ಒಂದಿಷ್ಟು ನೀವು ಗ್ಲಾಮರ್ ಮಾಡ್ಬೇಕು ಅಂತ ನನಗೆ ಹೇಳಲಾಯ್ತು. ಸಿನಿಮಾ ಸೈನ್ ಆದ್ಮೇಲೆ ಇನ್ನ ಸ್ವಲ್ಪ ಮಾಡಿ ಅಂತ ನನ್ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ಟು, ಅಂಡ್ ಐ ವಾಸ್ ಓನ್ಲಿ 17, ಜಯಪ್ರಕಾಶ್ ಸರ್. ತುಂಬಾ ಪ್ರೆಷರ್ ಹಾಕಿ ನನ್ನನ್ನ, ಇಲ್ಲ ಸಿನಿಮಾಗ್ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆಗತ್ತೆ, ಇನ್ನ ಮಾಡಿ, ಇನ್ನೊಂದ್ ಸೀನೆ ಮಾಡಿ, ಕೇಳ್ಬೇಕು ನೀವು, ಮಾತ್ ಹೇಳಿದ್ರೆ ಕೇಳ್ಬೇಕು. ಲೊಕೇಶನ್ ಅಲ್ಲಿ ಕೇಳಿಲ್ಲ ಅಂದ್ರೆ ಕೆಟ್ಟ ಕಲಾವಿದರಾಗ್ತೀರಾ, ಇಂಡಸ್ಟ್ರಿಯಲ್ ಬ್ಯಾನ್ ಆಗ್ತೀರಾ, ಇಂಡಸ್ಟ್ರಿಯಲ್ ಕೆಟ್ಟ ಹೆಸರು ಬರುತ್ತೆ ಅಂತ. ಐ ವಾಸ್ ವೆರಿ ಯಂಗ್, 17 year old. ನಾನು ಇವತ್ತಿನ ಕಾಲದಲ್ಲಿ ಅಂತದ್ ಏನಾದ್ರು ನಡೆದಿದ್ರೆ ನನ್ ಜೊತೆ, ನಾನು ನಮಸ್ಕಾರ ಸರ್, ನನಗೆ ಬಿಟ್ಬಿಡಿ, ನಾನು ನನ್ನ ಮನೆಗೆ ಹೋಗ್ತೀನಿ, ನನಗೆ ಊಟ ಇಲ್ದೇ ಇದ್ರು ಪರವಾಗಿಲ್ಲ, ನಾನು ಹೊರಡ್ತಾ ಇದೀನಿ ಅಂತ ಇವತ್ತು ನನಗೆ ಆತರ ಮಾತಾಡ್ಬಿಟ್ಟು ನೇರ ಹೊರಟ್ಬಿಡ ಮೆಚೂರಿಟಿ ಇದೆ. ಆ ಕಾಲದಲ್ಲಿ ನಾನು 17 year old ಆಗಿದ್ದೆ, ನನಗೆ ಆ ಮೆಚೂರಿಟಿ ಇದ್ದಿಲ್ಲ. ನಾನ್ ನನ್ನ ತಾಯಿ ಸಮೇತನೂ ಶೂಟಿಂಗಿಗೆ ಹೋಗಿದ್ದೆ. ನಾನ್ ಶೂಟಿಂಗಿಗೆ ಹೋದಾಗ ನನ್ನ ತಾಯಿನ 2 kilometer ದೂರ ಕುಣ್ಸಿದ್ರು ಶೂಟಿಂಗ್ ನಡೀತಾ ಇರುವಾಗ. ಇನ್ನ ಸ್ವಲ್ಪ ಮಾಡಿ, ಸಿನಿಮಾಗ್ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆದ್ರೇನೆ ನಿಮಗೆ ಹೆಸರು ಬರುತ್ತೆ, ಪ್ರೆಷರ್ ಹಾಕಿ ಮಾಡ್ಸಿದ್ರು. ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ವರ್ಷದ ಹಿಂದೆ ಮಾತಾಡ್ದೆ. ಅದ್ರಿಂದ ಏನಾಯ್ತು, ಇಡೀ ಸಂಘಾನೇ ನನ್ ವಿರುದ್ಧ ಬಂದ್ಬಿಡ್ತು. ಬಟ್ ನಡ್ದಂಗೆ ಹೇಳಿದ್ರೆ ಬಂದು ಎದೆ ಮೇಲೆ ಹೊಡೆದ್ರಂತೆ. ಏನ್ ಮಾಡಕ್ಕಾಗತ್ತೆ, ನಿಜ ಅಂತೂ ನಿಜಾನೇ ಆಗಿರುತ್ತೆ. ನೋಡಿ, ನಾನು ಅದೇ ಹೇಳ್ತಿರೋದು, ಒಂದು ಕಡೆ ಆಫ್ ಸ್ಕ್ರೀನಲ್ಲಿ ಆಗುವಂಥ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರೆ, ನೀವು ಆನ್ ಸ್ಕ್ರೀನಲ್ಲೇ ಅಂದ್ರೆ ಕ್ಯಾಮರಾ ಮುಂದುಗಡೆ ಕೂಡ ಈ ತರ ಶೋಷಣೆ ಆಗತ್ತೆ ಅಂತ ಹೇಳ್ತಾ ಇದೀರಿ ನೀವು. ಹೌದು, ಪ್ರೆಷರ್ ಆಗತ್ತೆ. ಸೊ ಇಲ್ಲಿ ಆಕ್ಚುಲಿ ರೂಟ್ ಕಾಸ್ ಹೋಗ್ಬೇಕಂದ್ರೆ, ರೂಟ್ ಕಾಸ್ ಅಲ್ಲಿ ಈಗ ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ನಮಗೆ ಒಂದು ಫೀಮೇಲ್ ಹೆಡ್ ಅನ್ನೋರು ಖಂಡಿತವಾಗ್ಲೂ ಜೊತೆಗೆ ಬೇಕು. ಎಕ್ಸಾಕ್ಟ್ಲಿ, ಒಂದ್ ಫೀಮೇಲ್ ಹೆಡ್ ಅನ್ನೋರು ಬೇಕು. ಪ್ಲಸ್ ಈಗ ನನಗೆ ಆಕ್ಚುಲಿ ನಾನೊಂದು ದೊಡ್ಡ ಪತ್ರನೇ ಬರ್ದಿದ್ದೀನಿ, ನಾಳೆನೋ ನಾಳಿದ್ದಲ್ಲಿ ನಿಮ್ಮ ಎಲ್ಲರ ಮುಂದೆ ಇದು ಬರುತ್ತೆ. ಬಟ್ ಈ ಪತ್ರದ ಬಗ್ಗೆ ವಿವರಣೆ ಫಸ್ಟ್ ಟೈಮ್ ನಿಮ್ ಚಾನೆಲ್ ಅಲ್ಲೇ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದ್ ಆರ್ಟಿಸ್ಟ್ 17-18 years ಬಂದ್ರೆ ಇಂಡಸ್ಟ್ರಿಯಲ್ಲಿ ಯಾರ ಹತ್ರ ಹೋಗ್ಬೇಕು, ಏನ್ ಇಲ್ಲಿನ ನ್ಯಾಯಗಳು, ಏನ್ ಇಲ್ಲಿನ ಕಾನೂನ, ನಾನ್ ಹೇಗ್ ನಡೆಸ್ಕೊಬೇಕು, ನಾನ್ ಹೇಗ್ ಸುರಕ್ಷಿತವಾಗಿರ್ಬೇಕು. ಪ್ರತಿಯೊಬ್ರು ಕೆಟ್ಟವ್ರು ಇಲ್ಲ ಸರ್. ನನ್ನನ್ನ ಬೆಳ್ಸವ್ರೆ ಕನ್ನಡ ಇಂಡಸ್ಟ್ರಿದವರು, ನಿರ್ಮಾಪಕರು, ನಿರ್ದೇಶಕರು. ನಾನು ಈ ಮಣ್ಣಿಗೆ ಎಷ್ಟು ಆಭಾರಿ ಆಗಿದ್ದೀನಿ ಅಂದ್ರೆ, ನಾನು ಬರೀ ಮಾತಲ್ಲಿ ಹೇಳಲಿಕ್ಕಾಗಲ್ಲ, ನಾನು ಅಷ್ಟು ಆಭಾರಿ ಆಗಿದ್ದೀನಿ. ಬಟ್ ಒಂದ್ 5% ಜನ ಇರ್ತಾರೆ ಸರ್, ಅವರಿಂದ ಅಂತೂ ಹೆಣ್ಮಕ್ಳು ಹೆದರ್ಕೊಂಡ್ಬಿಟ್ಟು ಇಂಡಸ್ಟ್ರಿನೇ ಬಿಟ್ಟು ಎಲ್ಲೋ ಓಡೋಗ್ತಾರೆ, ಜಿಂದಗಿನಲ್ಲಿ ತಿರ್ಗಾ ರಿಟರ್ನೇ ಬರಲ್ಲ. ಇನ್ನ ಈ 100% ನಮ್ಮ ಒಕ್ಕೂಟವ್ರು ಇದ್ರೆ ಒಂದಷ್ಟು ಜನ ತುಂಬಾ ಒಳ್ಳೆಯವರು. ಬಟ್ ಒಕ್ಕೂಟದಲ್ಲಿ ಇಲ್ದೇ ಇರೋರು ನಾನ್ ನೋಡಿದೀನಿ. ನಾನ್ ಹೊಸ ಪ್ರೊಡ್ಯೂಸರು, ನಾನ್ ಹೊಸ ಡೈರೆಕ್ಟರ್ ಅಂತ ನನಗೆ ಈಗ್ಲೂ 1-2 years ಬ್ಯಾಕ್ ಫೋನ್ ಬರುತ್ತೆ. ನೀವು ಹೊಸ ಪ್ರೊಡ್ಯೂಸರ್ ಅಲ್ಲ. ನಾನಂತೂ ಈಗ ಎಷ್ಟು ಎಚ್ಚರಿಕೆ ಆಗಿದ್ದೀನಿ ಅಂದ್ರೆ, ಹೊಸ ಡೈರೆಕ್ಟರ್ಸ್ ಜೊತೆ ನಾನು ಮಾಡ್ತಾನೆ ಇಲ್ಲ, ಹೊಸ ಪ್ರೊಡ್ಯೂಸರ್ಸ್ ಜೊತೆ ನಾನು ಮಾಡ್ತಾನೆ ಇಲ್ಲ. ನೀವು 1-2 ಫಿಲ್ಮ್ಸ್ ಮಾಡ್ಬಿಟ್ಟು ರಿಲೀಸ್ ಮಾಡಿ, ನೀವ್ ಹೇಗ್ ಮಾಡಿದೀರಾ ಆ ಸಿನಿಮಾ ನೋಡಾದ್ಮೇಲೆನೆ ನಾನು ನಿಮಗೆ ಸೆಕೆಂಡ್ ಮೂವಿಗೆ ಖಂಡಿತ ಸಿಗ್ತೀನಿ ಅಂತ ನಾನು ನಮಸ್ಕಾರನೇ ಹಾಕ್ಬಿಟ್ಟಿದೀನಿ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೋ, ಸಿನಿಮಾನು ಮಾಡ್ತಾರೋ, ಇಲ್ಲಾಂದ್ರೆ ಸುಮ್ನೆ ಬಂದ್ಬಿಟ್ಟು ಮನೆಯಲ್ಲಿ ಸಂಜನಾ ಗಲ್ರಾಣಿ ಜೊತೆ ಕಾಫಿ ಕುಡಿದ್ಬಿಟ್ಟು ನನ್ನ ಮೊಬೈಲ್ ನಂಬರ್ಗಳು ತಗೊಂಡ್ಬಿಟ್ಟು ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್ ಅಂತ ಮೆಸೇಜ್ಗಳು ಹಾಕ್ತಾರೋ, ಅಥವಾ ನನ್ ಫೋಟೋ ತಗೊಂಡ್ ಹೋಗ್ಬಿಟ್ಟು ಎಲ್ಲೋ ಗಾಂಧಿನಗರದಲ್ಲಿ, ನೋಡಪ್ಪ ಇವ್ರು ಸೈನ್ ಮಾಡಿದಾಳೆ, ಬಂಡವಾಳ ಹಾಕಪ್ಪ ಸಿನಿಮಾನಲ್ಲಿ, ಇವ್ರು ಇದಾರೆ ಗೊತ್ತಿರೋ ಆರ್ಟಿಸ್ಟ್ ಅಂತ ನನ್ ಫೋಟೋ ತೋರಿಸ್ಬಿಟ್ಟು ಅಲ್ಲಿಂದ ಒಂದ್ ಫಂಡ್ ಎತ್ತಾರೋ, ಆ ಜನ ಬಂದ್ಬಿಟ್ಟು ನನ್ ಜೊತೆ ಫೋಟೋ ಇರೋದು ನೋಡ್ಬಿಟ್ಟು ನಾನ್ ಇವ್ರನ್ನ ಕಳ್ಸಿದೀನಿ ಅನ್ಕೊಳ್ತಾರೋ. ಎಷ್ಟು ನ್ಯೂಸೆನ್ಸ್ ಇದೆಯಂದ್ರೆ ಇಲ್ಲಿ. ಅಂಡ್ ಆಫ್ಟರ್ ಆಲ್ ಎಂಡ್ ಅಲ್ಲಿ ನೋಡಿದ್ರೆ, ಈ ಒಂದು ಫೇಕ್ ನಿರ್ಮಾಪಕ ಅಥವಾ ಫೇಕ್ ನಿರ್ದೇಶಕ ಯಾರು ಬಂದಿರ್ತಾನ, ಅವ್ರು ನಮ್ಮ ಕೂಟದಿಂದಾನೇ ಇರಲ್ಲ. ಗೊತ್ತಿರೋ ಆರ್ಟಿಸ್ಟ್ ನಮ್ಮನ್ನೇ ನೀರ್ ಕುಡಿಸೋರು ಇರ್ತಾರೆ. ಈಗ ಗೊತ್ತಿಲ್ಲದೆ ಆರ್ಟಿಸ್ಟ್ ಪಾಪ 17 year old 18 year old, ನಾನ್ ನಿನ್ಗೆ ಐಶ್ವರ್ಯ ರಾಯ್ ಮಾಡ್ತೀನಿ ಅಂತ ಕುತ್ಕೊಂಡಿದ್ದ ಜಾಗದಲ್ಲೇ ಕೈಯಲ್ಲೇ ನಕ್ಷತ್ರ ತೋರಿಸ್ತಾರೆ. ಅಲ್ರಿ, ಇಷ್ಟೆಲ್ಲ ಮಾತಾಡಕ್ ಯಾವಾಗ ಕಲ್ತ್ರಿ ಹಿಂಗೆಲ್ಲ ನೀವು?
ಅಥವಾ ಮೊದಲೇ ಕಲಿತಾ ಇದ್ರ ಮೊದಲೇ ಮಾತಾಡ್ತಿದ್ರ ಅಥವಾ ನಾವು ನಿಮ್ಮನ್ನ ಈ ತರ ಮಾತಾಡಿಸ್ಲಿಲ್ವಾ? ಇಲ್ಲ, ನೀವ್ ನನ್ನನ್ನ ಈ ತರ ಮಾತಾಡ್ಸಿಲ್ಲ. ಸೊ 17-18 ಹುಡುಗಿರಿದ್ರೆ ಪಾಪ ಕೈಯಲ್ಲೇ ನಕ್ಷತ್ರ ತೋರಿಸ್ಬಿಡ್ತಾರೆ ಸರ್. ನೀನೇ ನೆಕ್ಸ್ಟ್ ಐಶ್ವರ್ಯ ರಾಯ್, ನೀನೇ ನೆಕ್ಸ್ಟ್ ಸುಷ್ಮಿತಾ ಸೇನ್ ಅಂತ. ಅವ್ರ ಪಾಪ ಅವ್ರ ಹಿಂದೆನೆ 3-4 ವರ್ಷ ಓಡಾಡ್ತಾರೆ ಸರ್. ಯಾರ ಹುಡ್ಗಿಗ್ ಹೇಳ್ಕೊಡೋದು? ನೋಡಮ್ಮ, ತಲೆ ಇಟ್ಕೋ, ಹೋಗು, ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಒಂದ್ ಲೇಡೀಸ್ ಸಂಘ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದ್ ಮೆಂಬರ್ ಆಗು. ಅಲ್ಲಿ ನಾವು ಮೆಂಬರ್ ಆಗಿದ್ ಕೂಡ್ಲೆ ನಮ್ಗೆ ಏನಾದ್ರು ಒಂದ್ ಲೆಟರ್ ಕೊಡ್ಬೇಕು. ನೋಡಿ, ನೀವು ಸಿನಿಮಾ ಸೈನ್ ಮಾಡೋ ಮುಂಚೆ ಅವರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ, ಸುಮ್ನೆ ಯಾರ್ಗೂನುವೆ ನಂಬೇಡಿ, ಹೊಸ ಹೆಣ್ಮಕ್ಳಾಗಿ ಇಂಡಸ್ಟ್ರಿನ ನಂಬಿ ಬಂದಿದೀರಾ, ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಒಂದ್ ರೂಲ್ ಬುಕ್ ಇಡ್ಬೇಕು. ಒಂದ್ ರೂಲ್ ಬುಕ್ ಇಟ್ಬಿಟ್ಟು ಆ ರೂಲ್ ಬುಕ್ ಅಲ್ಲಿ ಒಂದಷ್ಟು ರೂಲ್ಸ್ ಇರ್ಬೇಕು. ಅಂಡ್ ನಾನು ಒಕ್ಕೂಟದಲ್ಲಿರೋ ಪ್ರೊಡ್ಯೂಸರ್ಸ್, ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಈ ತರ ಫೇಕ್ ಸ್ಕ್ಯಾಮ್ಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕನ್ನಡ ಇಂಡಸ್ಟ್ರಿ ಅಂತ ಹೊಸ ಡೈರೆಕ್ಟರ್ಗಳು ಇವ್ರದ್ದು. ಹೌದು, ಅವ್ರು ಇಂಡಸ್ಟ್ರಿಯಿಂದಾನೇ ಇರಲ್ಲ ಸರ್. ಸಂಜನಾ ಅವರೇ, ನೀವೊಂದು ಹೇಳಿದ್ರಿ ಪತ್ರ ಬರೀತಾ ಇದ್ದೀನಿ ಅಂತ, ದಯವಿಟ್ಟು ರಿಪಬ್ಲಿಕ್ ಕನ್ನಡ ಮೂಲಕನೇ ಬರಲಿ. ಆಮೇಲೆ ನನಗೆ ½ an hour ನೀವು ಟೈಮ್ ಕೊಡಬೇಕು ನಿಮ್ಮ ಇಂಟರ್ವ್ಯೂಗೆ, ನಾನೇ ಬರ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಮಾತನಾಡೋದಕ್ಕಾಗಿ. ಸಂಜನಾ ಗಲ್ರಾನಿ ಅವ್ರ ಹತ್ರ ಇನ್ನೂ ನಾನು ಮಾತಾಡಿಸ್ಬೇಕಾಗಿತ್ತು, ಟೈಮ್ ಅಭಾವ ಇದೆ. ಏನು ಒಂದು 2-3 ನಿಮಿಷದಲ್ಲಿ ಏನು ಅರ್ಥ ಆಗಬೇಕು, ಸಮझने वाले को इशारा काफ़ी है, समझने वाले को इशारा काफ़ी है. ಇದು ಮುಂದುವರಿಯುತ್ತೆ. ಆಮೇಲೆ ಈ ಹೋರಾಟದಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇರುತ್ತೆ. ಸಮಾಜ, ಸಿನಿಮಾ ರಂಗ ಅಂತ ಹೇಳಿದ್ರೆ ಸಮಾಜದ ಒಂದು ಭಾಗ. ಅಲ್ಲಿ ಸ್ವಚ್ಛತೆ ಆಗಬೇಕು ಅಂತಂದರೆ ಅಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಕರ್ನಾಟಕ ಕಾರ್ಬಾರು. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.